ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನಿವತ್ತು ಸಖತ್ ಟೇಸ್ಟಿಯಾಗಿರುವಂತಹ ಮಸಾಲೆ ಜೋಳದ ರೊಟ್ಟಿ ಹಾಗೆ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇವೆರಡು ರೆಸಿಪಿಗಳು. ಹಾಗಿದ್ರೆ ಬನ್ನಿ ತಡ ಮಾಡ್ದೇ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಇವಾಗ ಮೊದಲಿಗೆ ಚಟ್ನಿ ಮಾಡ್ಕೊಂಬಿಡೋಣ. ನಾನು ಚಟ್ನಿಗೆ ಮೊದಲೇನೇ ಇಲ್ಲಿ ಒಂದು ದೊಡ್ಡ ದಪ್ಪದಾಗಿರುವಂತಹ ಬದನೆಕಾಯಿ ಹಾಗೆ ಒಂದು ಕಾಯಿ ಟೊಮೆಟೊ, 2 ಹಸಿಮೆಣಸಿನ್ಕಾಯಿನ ಸುಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಸುಟ್ಕೊಂಡಿರೋಂತಹ ಟೊಮೆಟೊ ಹಾಗೆ ಬದನೆಕಾಯಿದು ಮೇಲೆ ಸಿಪ್ಪೆ ಏನು ಕಪ್ಪಗಾಗಿರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಡಬೇಕಾಗತ್ತೆ. ಹಾಗೆ ಅದನ್ನ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ಸುಟ್ಕೊಂಡಿರೋಂತಹ 2 ಮೆಣಸಿನ್ಕಾಯಿ, ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ನಾವೇನು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀವಲ್ವ ಬದನೆಕಾಯಿ ಟೊಮೆಟೊ ಅದನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಜೀರಿಗೆ ಪುಡಿ ಇಲ್ಲ ಅಂದರೆ ನೀವು ಜೀರಿಗೆನೂ ಸಹ ಸೇರಿಸ್ಕೋಬಹುದು. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ರಿವರ್ಸ್ ಪಲ್ಸಲ್ಲಿ ಒಂದು ಸರಿ ಮಿಕ್ಸಿನ ರನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಚಟ್ನಿ ರೆಡಿ ಆಯಿತು ಅಂತ. ಸೂಪರ್ ಟೇಸ್ಟಿಯಾಗಿರುತ್ತೆ ಚಟ್ನಿ. ಇದು ಮಾತ್ರ ನೋಡಿ, ಇಲ್ಲಿ ನಾನು ರಿವರ್ಸ್ ಪಲ್ಸಲ್ಲಿ 1 ನಿಮಿಷ ಮಾತ್ರ ರನ್ ಮಾಡಿದ್ದೀನಿ ಅಷ್ಟೇ. ಇದಾದರೆ ಚಟ್ನಿ ರೆಡಿ ಆಯಿತು ಅಂತ. ಹಾಗೆ ಇಲ್ಲಿ ಮಸಾಲೆ ಜೋಳದ ರೊಟ್ಟಿ ಮಾಡೋದಕ್ಕೆ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಬಿಸಿ ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದು ಬಿಸಿ ಆದ ನಂತರ ಇದಕ್ಕೆ 1 ಗ್ಲಾಸ್ ಆಗೋಷ್ಟು ಮಜ್ಜಿಗೆನ ಸೇರಿಸ್ಕೊತಾ ಇದ್ದೀನಿ. ಈ ನಾನು ಮಾಡ್ತಾ ಇರೋಂತಹ ರೊಟ್ಟಿಗೆ ಮಜ್ಜಿಗೆನೇ ಮೇನ್ ಬೇಕಾಗಿರೋದು. ಹಾಗೆ ಅದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಹಿಡಿ ಆಗೋಷ್ಟು ಸಬ್ಬಸಿಗೆ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳಿ, ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ರೊಟ್ಟಿಗೆ. ಇದನ್ನು ಇವಾಗ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಕುದಿ ಬಂದ ನಂತರ ಇದಕ್ಕೆ ಇಲ್ಲಿ ಜೋಳದ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಒಂದು ಸಾರಿ ಕುದಿ ಬರಬೇಕು. ಕುದಿ ಬಂದ ನಂತರ ಇಲ್ಲಿ ಜೋಳದ ಹಿಟ್ಟನ್ನ ಸೇರಿಸ್ಕೊಳ್ಳಿ, ಹಾಗೆಯೇ ಸೇರಿಸ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ, ಇವಾಗ ಇಲ್ಲಿ ಒಂದು ಸಾರಿ ಕುದಿ ಬಂದಿದೆ. ಕುದಿ ಬಂದ ನಂತರ ಇದಕ್ಕೆ ಇವಾಗ ಜೋಳದ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನೀರನ್ನ ಎಷ್ಟು ತೊಗೊಂಡಿರ್ತೀರೋ ಆ ಪ್ರಮಾಣದಲ್ಲಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಹೆಚ್ಚು ಕಡಿಮೆನೂ ಮಾಡ್ಕೋಬಹುದು ಇಲ್ಲಿ ನೀರು ಹಾಗೆ ಹಿಟ್ಟನ್ನು. ನಾನು ತೊಗೊಂಡಿರೋಂತಹ ನೀರಿಗೆ 1 ಹಿಡಿ ಆಗುವಷ್ಟು ಮೊದಲಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ತೆಳುವು ಅನ್ನಿಸ್ತು, ಅದಕ್ಕೆ ನಾನಿಲ್ಲಿ ಮತ್ತೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಇದು ಇವಾಗ ಈ ಥರ ಕಾಣಿಸುತ್ತೆ. ಇದು ಪರ್ಫೆಕ್ಟಾಗಿ ಆಗಿದೆ. ಇದನ್ನು ತೆಗೆದುಬಿಡ್ತೀನಿ. ಹಾಗೆ ನಾನು ನಾರ್ಮಲಾಗಿ ಯಾವಾಗಲೂ ಈ ಸಿಲ್ಲಿಂಗ್ ಮೇಲೇ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಇವತ್ತು ಸಹ ಇದ್ರ ಮೇಲೇ ಮಾಡ್ಕೊತಾ ಇದ್ದೀನಿ. ನಾವೇನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಬಿಸಿ ಇರುತ್ತಲ್ವ, ನಮಗೆ ನೀಟಾಗಿ ನಾದ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಂಡು, ಹಾಗೆ ಕೈಗೆ ಒಂದು ಸ್ವಲ್ಪ ತಣ್ಣೀರನ್ನ ಅದ್ಕೋಬೇಕಾಗತ್ತೆ. ಬಿಸಿ ಇರುತ್ತೆ, ಬಿಸಿ ತಟ್ಟಿಬಿಡುತ್ತೆ ಕೈಗೆ. ಅನ್ನಕ್ಕೆ ಒಂದು ಸ್ವಲ್ಪ ನೀರನ್ನ ಹಚ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಹಿಟ್ಟು ಕಲಿಸ್ಕೋಬೇಕು. ಯಾಕಂದರೆ ಒಳಗಡೆ ನಾವು ಹಿಟ್ಟನ್ನ ಮಿಕ್ಸ್ ಮಾಡುವಾಗ ಒಂದೊಂದು ಗಂಟುಗಳಿರ್ತವೆ, ಅದೆಲ್ಲ ಗಂಟು ಹೊಡೆಯೋ ಥರ ನೀಟಾಗಿ ಇಲ್ಲಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತ. ಇದೇ ಥರನೇ ಕಲಿಸ್ಕೊಳ್ಳಿ. ನಿಮ್ಗೆ ಏನಾದರೂ ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಂಡು ಆದಷ್ಟು ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕಾಗತ್ತೆ ಈ ಹಿಟ್ಟು. ನೋಡಿ, ಇವಾಗ ನಾನಿಲ್ಲಿ ಕಲಿಸಿ ಇಟ್ಕೊಂಡಿದ್ದೀನಿ. ಈ ಥರ ಆದರೆ ಪರ್ಫೆಕ್ಟಾಗಿರುತ್ತೆ ಹಿಟ್ಟು. ಹಾಗೆ ರೊಟ್ಟಿನೂ ಸಹ ತುಂಬಾ ಚೆನ್ನಾಗಿ ಮಾಡ್ಬೋದು. ಇವಾಗ ರೊಟ್ಟಿ ಮಾಡೋದಕ್ಕೆ ನಾನು ಲಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ದೊಡ್ಡ ಲಿಂಬೆಹಣ್ಣಿನ ಬರುತ್ತಲ್ಲ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಇವಾಗ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಹಸಿಟ್ಟನ್ನ ಹಾಕ್ಕೊಂಡು ಚಪಾತಿನ ಯಾವ ಥರ ಲಟ್ಟಿಸ್ಕೋತೀವಿ ನೋಡಿ ಅದೇ ಥರನೇ ಲಟ್ಟಿಸ್ಕೋಬೇಕು. ಹಾಗೆ ನಾವು ಚಪಾತಿನ 2 ಸೈಡು ಲಟ್ಟಿಸ್ಕೋತೀವಲ್ವ, ಈ ಜೋಳದ ರೊಟ್ಟಿನ 1 ಸೈಡ್ ಮಾತ್ರ ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಿಸ್ಕೊಂಡು ಇಲ್ಲಿ ಸ್ವಲ್ಪ ಅಗಲ ಮಾಡ್ಕೊಂಡ್ಮೇಲೆ ನಿಮಗೆ ಎಷ್ಟು ತೆಳುವು ಬೇಕು ನೋಡಿ, ಹಾಗೆ ಎಷ್ಟು ದಪ್ಪ ಬೇಕು ನೋಡಿ. ಆದಷ್ಟು ಸ್ವಲ್ಪ ದಪ್ಪ ಇದ್ದರೆ ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ತೆಳುವಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನಾನಿಲ್ಲಿ ನೈಟ್ ಊಟಕ್ಕೆ ಅಂತ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ದಪ್ಪದಾಗೇ ಮಾಡ್ಕೊತಾ ಇದ್ದೀನಿ. ಹಾಗಂತ ತುಂಬ ದಪ್ಪ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ನೋಡಿ, ಇಷ್ಟು ದಪ್ಪ ಆದರೆ ಪರ್ಫೆಕ್ಟಾಗಿರುತ್ತೆ. ಹಾಗೆ ಇದನ್ನು ನಾನು ರೊಟ್ಟಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಹಂಚು ಸಹ ಬಿಸಿಗಿಟ್ಟಿದ್ದೆ. ಹಂಚು ಸಹ ಇವಾಗ ಬಿಸಿಯಾಗಿದೆ. ಇವಾಗ ಮಾಡ್ಕೊಂಡಿರುವಂತಹ ರೊಟ್ಟಿನ ಹಂಚು ಮೇಲೆ ಹಾಕಿ ಒಂದು ಸೈಡ್ ಇದಕ್ಕೆ ನೀರನ್ನ ಹಚ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಜೋಳದ ರೊಟ್ಟಿನ ಯಾವ ಥರ ಮಾಡ್ತೀವಲ್ವ ಅದೇ ಪ್ರೊಸೀಜರಲ್ಲಿ ಈ ರೊಟ್ಟಿನೂ ಸಹ ಮಾಡ್ಕೋಬೇಕಾಗುತ್ತೆ. ನೀರು ಹಚ್ಬಿಟ್ಟು ಇದನ್ನು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. 2 ಸೈಡು ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡು ಮೇಲ್ಗಡೆ ಪ್ರೆಸ್ ಮಾಡಿದರೆ ರೊಟ್ಟಿ ಉಬ್ಬಿ ಬರುತ್ತೆ. ಆ ಥರ ಆದರೆ ಪರ್ಫೆಕ್ಟ್ ಆಗಿರುವಂತಹ ರೊಟ್ಟಿ ರೆಡಿಯಾಗಿರುತ್ತೆ. ಹಾಗೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಯಾವಾಗಲೂ ರೊಟ್ಟಿ ಮಾಡ್ತಾ ಇರ್ತೀನಿ ಅಲ್ವಾ, ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿದ್ದಾಗ ಈ ಥರ ರೊಟ್ಟಿನ ಮಾಡ್ಕೊಂಡಿರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ರೊಟ್ಟಿ ಬೇಡ ಅಂದರೂ ಸಹ ಈ ಥರ ರೊಟ್ಟಿ ಮಾಡಿದಾಗ ತಿಂತಾ ಇರ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗೆ ನೋಡಿ, ಇವಾಗ ನಾನು ಇದನ್ನು ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡು ಸಹ ಅದೇ ಥರನೇ ಬೇಯಿಸ್ಕೊತಾ ಇದ್ದೀನಿ. ಬೇಗ ಆಗಿಬಿಡುತ್ತೆ. 1 ಬೈ 1 ರೊಟ್ಟಿನ ಮಾಡ್ಕೊಂಡ್ಬಿಟ್ರೆ ಬೇಗ ಒಂದು 10ರಿಂದ 15 ನಿಮಿಷದಲ್ಲಿ ಆರಾಮಾಗಿ ಒಂದು 15 ರೊಟ್ಟಿನ ಮಾಡ್ಕೋಬಹುದು.
ನೋಡಿ ಇವಾಗ ನಾನು 2 ಸೈಡು ಸಹ ನೀಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟ ಆದರೆ ರೊಟ್ಟಿನೂ ಸಹ ರೆಡಿ ಆಯಿತು ಅಂತ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ರೊಟ್ಟಿ ಮಾತ್ರ. ನಾನು ಇದು ಮಾಡೋ ಅಷ್ಟರಲ್ಲೇ ಇನ್ನೊಂದು ರೊಟ್ಟಿನೂ ಸಹ ರೆಡಿ ಮಾಡ್ಕೊಂಡಿದ್ದೆ. ಇದೇ ಥರನೇ 2 ರೊಟ್ಟಿನೂ ನಾನು ಬೇಯಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದೊಂದು ಸಬ್ಸ್ಕ್ರೈಬರ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾನು ಮಾಡುವಂತಹ ಅಡುಗೆಗಳು ನಿಮಗೆ ಇಷ್ಟ ಆದರೆ ನೀವು ಸಹ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿದಾಗ ನಿಮ್ಗೇನಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನನಗೆ ಕಾಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಏನು ಅಂತ. ಆವಾಗ ನನಗೂ ಗೊತ್ತಾಗುತ್ತೆ ನಾನು ಮಾಡಿರುವಂತಹ ಅಡುಗೆಗಳನ್ನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ನೋಡಿ ನಾನಿವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಸಖತ್ ಟೇಸ್ಟಿಯಾಗಿರುವಂತಹ ರೊಟ್ಟಿ ಹಾಗೆ ಚಟ್ನಿ ಮಾತ್ರ ಸೂಪರಾಗಿ ರೆಡಿಯಾಗಿದೆ. ನೀವು ಸಹ ಒಂದ್ಸರಿ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.